ಅಧ್ಯಾಯ 38 ವಚನಗಳು 1-6 ತನಕ. ಹಿಜ್ಕೀಯನು ರೋಗದಿಂದ ಮರಣಾವಸ್ಥೆಯಲ್ಲಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ. ಆದುದರಿಂದ ನಿನ್ನ ಸಂಸಾರವನ್ನು ವ್ಯವಸ್ಥೆ ಮಾಡಬೇಕು ಎಂದು ಸರ್ವೇಶ್ವರ ಹೇಳಿದ್ದಾರೆ ಎಂದು ತಿಳಿಸಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಗೋಡೆಯ ಕಡೆಗೆ ತಿರುಗಿಕೊಂಡು, ಸರ್ವೇಶ್ವರ, ನಿಮಗೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೇ ನಡೆದುಕೊಂಡಿದ್ದೇನೆ. ಇದನ್ನು ದಯೆಯಿಂದ ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದನು. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ತಿಳಿಸು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ ಇನ್ನು 15 ವರ್ಷಗಳನ್ನು ಸೇರಿಸುತ್ತೇನೆ. ನಿನ್ನನ್ನು ಮತ್ತು ಈ ಪಟ್ಟಣವನ್ನು ಅಸ್ಸೀರಿಯದ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸುತ್ತೇನೆ. ಈ ಪಟ್ಟಣವನ್ನು ಉಳಿಸಿ ಕಾಪಾಡುತ್ತೇನೆ. ಅದಕ್ಕೆ ಯೆಶಾಯನು, ಸರ್ವೇಶ್ವರ ನುಡಿದದ್ದನ್ನು ನೆರವೇರಿಸುವರು ಎಂಬುದಕ್ಕೆ ಈ ಗುರುತನ್ನು ಕಾಣುವೆ. ಇಗೋ, ಆಹಾಜನು ಕಟ್ಟಿಸಿದ ನೆರಳು, ಗಡಿಯಾರದಲ್ಲಿ ಸೂರ್ಯನ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರುವಂತೆ ಮಾಡುವರು ಎಂದು ತಿಳಿಸಿದನು. ಅಂತೆಯೇ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಲು ಹಿಂದಕ್ಕೆ ಬಂದಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನನ್ನಾತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ರೋಗದಲ್ಲಿ ನಾನು ಇಂತೆಂದುಕೊಂಡೆ, ಮಧ್ಯಪ್ರಾಯದಲ್ಲೇ ಮೃತ್ಯುಲೋಕವನ್ನು ಸಮೀಪಿಸಿರುವೆ. ನನ್ನ ಆಯುಷ್ಯವನ್ನು ನಾ ಕಳೆದುಕೊಂಡಿರುವೆ. ಶ್ಲೋಕ. ನನ್ನಾತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಜೀವಲೋಕದಲ್ಲಿ ಇನ್ನು ದೇವರನ್ನು ಕಾಣೆನೆಂದುಕೊಂಡೆ. ಭೂಲೋಕ ನಿವಾಸಿಗಳಲ್ಲಿ ಒಬ್ಬನನ್ನು ನೋಡಲಾರೆನೆಂದುಕೊಂಡೆ. ಕುರುಬನು ತನ್ನ ಗುಡಿಸಲನ್ನು ಕಿತ್ತು ಹಾಕುವಂತೆ, ನೇಯಿಗೆಯವನು ತನ್ನ ಹಾಸನ್ನು ಸುತ್ತುವಂತೆ, ಬೆಳಗು ಬೈಗಿನೊಳಗೆ ನನ್ನ ಆಯುಷ್ಯವನ್ನು ನೀ ಮುಗಿಸುತ್ತಿರುವೆನೆಂದು. ಶ್ಲೋಕ. ನನ್ನಾತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಸರ್ವೇಶ್ವರ, ಮಾನವನ ಜೀವನ ಇಂತಿದೆ. ಇವುಗಳಿಂದಲೇ ನನ್ನ ಆತ್ಮ ಚೇತನಗೊಳ್ಳುತ್ತಿದೆ. ನೀನೀಗ ಗುಣಪಡಿಸು, ನಾ ಬಾಳುವೆ. ಶ್ಲೋಕ. ನನ್ನಾತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ತೋರು ಪ್ರಭು ನಿನ್ನ ಮುಖದರ್ಶನ ಈ ದಾಸನಿಗೆ. ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ಅಲ್ಲೇಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಒಂದು ಸಬ್ಬತ್ ದಿನ ಯೇಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು. ಅವರ ಸಂಗಡವಿದ್ದ ಶಿಷ್ಯರಿಗೆ ಹಸಿವಾಯಿತು. ಅವರು ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನಲಾರಂಭಿಸಿದರು. ಇದನ್ನು ಕಂಡ ಫರಿಸಾಯರು, ನೋಡು ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ಮಾಡುತ್ತಿದ್ದಾರೆ ಎಂದರು. ಅದಕ್ಕೆ ಯೇಸು, ಹಿಂದೆ ಅರಸ ದಾವೀದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆಂದು ನೀವು ಓದಿರಬೇಕಲ್ಲವೇ? ಅವನು ದೇವಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿನ್ನಲಿಲ್ಲವೇ? ಇದಲ್ಲದೆ ಪ್ರತಿಯೊಂದು ಸಬ್ಬತ್ ದಿನವೂ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಿಗಳಾಗಿದ್ದಾರೆ. ಇದನ್ನು ನೀವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಓದಿಲ್ಲವೇ? ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಎಲ್ಲಿದ್ದಾನೆಂಬುದು ನಿಮಗೆ ತಿಳಿದಿರಲಿ. ನನಗೆ ಬೇಕಾದುದು ದಯೆ, ಯಜ್ಞಬಲಿಯಲ್ಲ ಎಂಬ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ, ಏಕೆಂದರೆ ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ, ಸಾಬತ್ ದಿನವು ವಾರದ 7ನೆಯ ದಿನವಾಗಿತ್ತು. ಮೋಶೆಯು ಇಸ್ರಾಯೇಲರಿಗೆ ಈ ದಿನವು ವಿಶ್ರಾಂತಿಯ ದಿನವೆಂದು ಮತ್ತು ಹಬ್ಬವೆಂದು ಘೋಷಿಸಿದ್ದನು.
ಈ ದಿನದಿಂದ ವರ್ಷದಿಂದ ಇರಲು ಪ್ರೋತ್ಸಾಹಿಸಲಾಗುತ್ತಿತ್ತು. ಯೇಸುವಿನ ಪುನರುತ್ಥಾನದ ನಂತರ ಕ್ರೈಸ್ತರಿಗೆ ಸಬ್ಬತ್ ದಿನವು ಭಾನುವಾರ ಅಥವಾ ರವಿವಾರ ವರ್ತನೆಯಾಯಿತು. ಯೇಸುವು ಯಹೂದ್ಯರಾಗಿದ್ದರಿಂದ ಸಬ್ಬತ್ ದಿನದ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿತ್ತು. ಯೇಸು ಯಾವ ಸಮಯದಲ್ಲಿ ಎಂಬ ಮಾಹಿತಿಯನ್ನು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸಿಲ್ಲ. ಯಹೂದ್ಯರು ಅನೇಕ ನಿಯಮಾವಳಿಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಪಾಲಿಸುತ್ತಿದ್ದರು. ಈ ನಿಯಮಾವಳಿಗಳ 31ನೆಯ ನಿಯಮದ ಪ್ರಕಾರ ವಿಮೋಚನಾ ಕಾಂಡ ಅಧ್ಯಾಯ 34 ವಚನ 21 ಸಬ್ಬತ್ ದಿನ ಹೊಲಗಳಲ್ಲಿ ಬೆಳೆದಿದ್ದ ತೆನೆಗಳನ್ನು ಕೊಯ್ಲು ಮಾಡುವುದಕ್ಕೆ ಅಪ್ಪಣೆ ಇರಲಿಲ್ಲ. ಅಂತೆಯೇ ಯೇಸುವಿನ ಶಿಷ್ಯರು ಈ ನಿಯಮದ ಉಲ್ಲಂಘನೆ ಮಾಡಿದ್ದರು. ಬಹುಶಃ ಯೇಸು ಸಬ್ಬತ್ ದಿನದ ಪ್ರಯಾಣದ ನಿಯಮವನ್ನೂ ಸಹ ಉಲ್ಲಂಘನೆ ಮಾಡಿರಬಹುದು. ಆದುದರಿಂದ ಫರಿಸಾಯರು ಶಿಷ್ಯರು ಮಾಡಿದ ಕೆಲಸವನ್ನು ಟೀಕೆ ಮಾಡಿದರೆ ಯೇಸು ಶಿಷ್ಯರ ಕ್ರಿಯೆಯನ್ನು ಸಮರ್ಥಿಸುತ್ತಾರೆ. ಶಿಷ್ಯರು ಬೇಕೆಂತಲೇ ಸಬ್ಬತ್ ದಿನದ ನಿಯಮವನ್ನು ಉಲ್ಲಂಘಿಸುತ್ತಿಲ್ಲ. ಅವರು ಹಸಿದಿದ್ದರಿಂದ ಈ ಕಾರ್ಯವೆಸಗುತ್ತಾರೆ. ಅವರ ಈ ಕ್ರಿಯೆಯನ್ನು ಯೇಸು ಅರಸ ದಾವೀದನ ಕಾರ್ಯದ ಉಲ್ಲೇಖನ ಮಾಡುತ್ತಾ ಸಮಂಜಿಸುತ್ತಾರೆ. 1 ಸಾಮುವೇಲ ಅಧ್ಯಾಯ 21 ವಾಕ್ಯ 1-6. ಮೋಶೆಯ ನಿಯಮದಂತೆ ಯಹೂದ್ಯರು ಅನ್ಯರ ಹೊಲಗಳ ಮಧ್ಯೆ ಹಾದು ಹೋಗುವಾಗ ಕಾಳುಗಳನ್ನು ತೆಗೆದು ತಿನ್ನಬಹುದಾಗಿತ್ತು. ಮೋಶೆಯ ನಿಯಮದ ಹಲವು ವರ್ಷಗಳ ನಂತರ ಯಹೂದ್ಯ ಪಂಡಿತರು ಕಾರ್ಯವೆಸಗಬಾರದೆಂದು ನಿಯಮವನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ನೀಡಬಹುದೆಂದು ಹೇಳುತ್ತಿದ್ದರು. ದೇವರು ಮೋಶೆಯ ಮುಖಾಂತರ ನೀಡಿದ ಈ ನಿಯಮವನ್ನು ಯಹೂದ್ಯ ಪಂಡಿತರು ತಳ್ಳಿಹಾಕಿ ಸಬ್ಬತ್ ದಿನದಲ್ಲಿ ತಮಗೆ ಅನುಕೂಲಕರವಾಗುವಂತಹ ನಿಯಮಗಳನ್ನು ರಚಿಸಿದ್ದರು. ಒಬ್ಬನ ಜೀವವು ಆಹಾರದ ಕೊರತೆಯಿಂದ ಅಪಾಯದಲ್ಲಿದ್ದಲ್ಲಿ ಆತ ಖಂಡಿತವಾಗಿಯೂ ತೆನೆಯನ್ನು ತೆಗೆದು ತಿನ್ನಬಹುದಾಗಿತ್ತು. ಮಾನವನು ಚಿಕ್ಕ ಪುಟ್ಟ ಅಗತ್ಯಗಳನ್ನು ಆತ್ಮಕ್ಕೆ ಅಡಚಣೆಯಿಲ್ಲದೆ ಪೂರೈಸಿಕೊಳ್ಳುವುದು ತಪ್ಪಲ್ಲ ಎಂಬುದು ಯೇಸುವಿನ ವಾದವಾಗಿದೆ. ದೇವಾಲಯವು ತನ್ನಲ್ಲಿ ಪ್ರವೇಶಿಸಿದವರಿಗೆ ಕೆಲವು ನಿಯಮಗಳನ್ನು ತಳ್ಳಿಹಾಕಿ ತಿದ್ದುಪಡಿ ಮಾಡಿದ್ದಲ್ಲಿ ರಕ್ಷಕನಾದ ಯೇಸುವು ತನ್ನ ಶಿಷ್ಯರಿಗೆ ಏನೆಲ್ಲ ಮಾಡಬಹುದಲ್ಲವೇ? ಯೇಸುವಿನ ಮೂಲಕ ಧರೆಗೆ ಇಳಿದ ದೇವರು ಮಾನವ ತನ್ನ ಕೈಗಳಿಂದ ಕಟ್ಟಿದ ದೇವಾಲಯಕ್ಕಿಂತಲೂ ಶ್ರೇಷ್ಠರೇ ಸರಿ. ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ. ಈ ವಚನದಲ್ಲಿ ಯಹೂದ್ಯರ 3 ನ್ಯೂನತೆಗಳನ್ನು ಕಾಣಬಹುದು. ದೇವರ ಕೆಲವು ನೀತಿ ನಿಯಮಗಳಿಗೆ ತಪ್ಪಾಗಿ ಅರ್ಥ ವಿವರಣೆ ನೀಡುವುದು, ಯೇಸುವನ್ನು ಅಪಾರ್ಥ ಮಾಡಿಕೊಳ್ಳುವುದು, ಕರುಣೆ ಮತ್ತು ಪ್ರೀತಿಯನ್ನು ಬೆಳೆಸಿಕೊಳ್ಳದೆ ಇರುವುದು. ಪ್ರಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ನಮ್ಮ ನೀತಿ ನಿಯಮಗಳು ದೇವರ ಉದ್ದೇಶಗಳಿಗೆ ವಿರುದ್ಧವಾಗಿರುತ್ತವೆ. ದೇವರ ಉದ್ದೇಶವು ಮಾನವನ ಶ್ರೇಯಸ್ಸನ್ನು ಬಯಸುತ್ತದೆ. ಮಾನವನು ಸಂತೃಪ್ತಿಯಿಂದ ಬಾಳುವಂತೆ ಪ್ರೇರಣೆ ನೀಡುತ್ತದೆ. ಮಾನವನು ರಚಿಸುವ ಪ್ರತಿಯೊಂದು ನಿಯಮವು ಮಾನವನ ಘನತೆಯನ್ನು ಮತ್ತು ಗೌರವವನ್ನು ಎತ್ತಿ ಹಿಡಿಯಬೇಕಾಗಿರುತ್ತದೆ. ಈ ದಿಸೆಯಲ್ಲಿ ಎಲ್ಲಾ ನೀತಿ ನಿಯಮಗಳ ಮೂಲ ಪ್ರೀತಿ ಇರಬೇಕೆಂಬುದು ಯೇಸುವಿನ ಅಭಿಲಾಷೆಯಾಗಿದೆ. ಮಾನವ ತನ್ನ ಕಾರ್ಯಗಳಿಂದ ದೇವರ ಸನಿಹವನ್ನು ಬಯಸುತ್ತಾನೆ. ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ದೇವರ ಒಲಿಸಿಕೊಳ್ಳುವುದಕ್ಕಾಗಿ ಅನುಭವಕ್ಕಾಗಿ ಹಾತೊರೆಯುತ್ತಾನೆ. ಆದರೆ ಯೇಸು ದೇವರ ಅಪೂರ್ವವಾದ ಉದ್ದೇಶವನ್ನು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಾರೆ. ದೇವರು ಮಾನವನ ಕಾರ್ಯಗಳನ್ನು ಗಮನಿಸಿ ಆತನಲ್ಲಿಗೆ ಬರುವುದಿಲ್ಲ. ಆದರೆ ತನ್ನ ಪ್ರೀತಿಯನ್ನು ನಮಗೆ ನೀಡಲು ಅವರು ಎಂದೆಂದಿಗೂ ನಮ್ಮೊಡನೆ ಇರುತ್ತಾರೆ. ತಮ್ಮ ಅನುಗ್ರಹದ ಮೂಲಕ ಮಾತ್ರ ದೇವರು ನಮ್ಮ ಬಳಿಗೆ ಬರುತ್ತಾರೆ ವಿನಃ ನಮ್ಮ ಕಾರ್ಯಗಳಿಂದಲ್ಲ. ಪ್ರಿಯರೇ, ದೇವರ ಉದ್ದೇಶವನ್ನು ಅರಿತು ಧ್ಯಾನಿಸಿ ನೀತಿ ನಿಯಮಗಳನ್ನು ರಚಿಸಿದ್ದಲ್ಲಿ ಅವುಗಳ ಅರ್ಥಭರಿತವಾಗಿರುತ್ತವೆ. ನಮ್ಮ ಒಳಿತಿಗಾಗಿ ಇರುವ ಯಾವುದೇ ನೀತಿ ನಿಯಮಗಳನ್ನು ನಾವು ಪ್ರೀತಿಯಿಂದಲೂ ಅದರ ಉದ್ದೇಶವನ್ನು ಅರಿತು ಧ್ಯಾನಿಸಿ ಬಾಳಲು ದೇವರು ನಮಗೆ ಸಹಕರಿಸಲೆಂದು ದೇವರಲ್ಲಿ ಪ್ರಾರ್ಥಿಸೋಣ.